ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಒಂದು ದಿನ ಎಲ್ಲಿಗೂ ಹೋಗಬೇಕಾಗಿ ಬೈಕ್ ತೆಗೆದುಕೊಂಡು ಹೋಗುತ್ತಿದ್ದೆ. ಒಂದು ಅಂಗಡಿಯಲ್ಲಿ ಸಿಗರೇಟ್ ತೆಗೆದುಕೊಳ್ಳೋಣ ಎಂದು ಬೈಕ್ 1 ನಿಮಿಷ ಸ್ಕೂಲಿನ ಪಕ್ಕದ ಅಂಗಡಿಯ ಹತ್ರ ನಿಲ್ಲಿಸಿದೆ. ಅಂದು ಒಂದು ದಿನ ಸ್ಕೂಲಿಗೆ ಬರುತ್ತಿದ್ದ ಟೀಚರ್ ಮೇಡಮ್ ಅನ್ನು ನೋಡಿದೆ. ಟೀಚರ್ ನೋಡಲು ತುಂಬ ಸುಂದರವಾಗಿ ಬೆಳ್ಳನೆಯ ಸುಂದರವಾಗಿನ ದೇಹ ಹೊಂದಿದ್ದರು. ಅವರು ಸೀರೆಯು ತುಂಬ ಹಳದಿ ಮತ್ತು ಹಸಿರು ಕಲ್ಲರಿನ ಸೀರೆಯದ್ದಾಗಿತ್ತು. ಅವರು ಸ್ಲಿಪ್ಪರ್ ಅನ್ನು ಧರಿಸಿದ್ದರು. ಪಕ್ಕದಲ್ಲಿ ಒಂದು ಸುಂದರವಾದ ಕಪ್ಪು ವ್ಯಾನಿಟಿ ಬ್ಯಾಗ್ ಅನ್ನು ಸಹ ಧರಿಸಿದ್ದರು. ಹಾಗೆ ಅವರ ಕಿವಿಯಲ್ಲಿ ಸುಂದರವಾದ ಒಂದು ಓಲೆ ಸಹ ಇತ್ತು. ಅದು ಅವರ ನಡಿಗೆಯು ಅತ್ತ ಇತ್ತ ತೇಲಾಡುತ್ತಿತ್ತು. ಹಾಗೂ ಅವರ ಮುಗುಳ್ನಗುತ್ತಾ ತುಂಬ ಸುಂದರವಾಗಿ ವಜ್ರದಂತೆ ಮಿನುಗುತ್ತಿದ್ದರು. ಅವರ ಕಣ್ಣು ಉಬ್ಬುಗಳು ಸುಂದರವಾಗಿ ಮೇಲೆ ಕೆಳಗೆ ಏರಾಗುತ್ತಿದ್ದವು. ಅವಳ ಸುಂದರವಾದ ಹಲ್ಲುಗಳಂತೂ ಆ ದಾಳಿಂಬೆಯ ಒಂದೊಂದು ರಸಭರಿತ ಹಣ್ಣುಗಳನ್ನು ಹೋಲುವಂತೆ ಕಾಣುತ್ತಿದ್ದವು. ಅವಳ ಆ ಸೆರಗು ಗಾಳಿಯಲ್ಲಿ ತೇಲಾಡುತ್ತಿತ್ತು. ಹಾಗೂ ಆ ವ್ಯಾನಿಟಿ ಬ್ಯಾಗಿನ ಮೇಲೆ ಇದ್ದ ಒಂದು ಕೀ ಚೈನ್ ಅವಳ ಬ್ಯಾಗಿನ ಮೇಲೆ ಜಿಪ್ಪಿಗೆ ಸಿಗಿದುಕೊಂಡು ನೇತಾಡುತ್ತಿತ್ತು. ಅವಳ ತಲೆಯ ಮೇಲೆ ಸುಂದರವಾಗಿ ಒಂದು 4-6 ಕೂದಲುಗಳು ಗಾಳಿಯಲ್ಲಿ ತೇಲುತ್ತಾ ಅವಳ ಕೆನ್ನೆಗೆ ತಾಗುತ್ತಿದ್ದವು. ಆ ಕೆನ್ನೆಗೆ ತಾಗುವುದನ್ನು ತಪ್ಪಿಸಿಕೊಳ್ಳಲು ಅವಳ ಎಡಗೈಯನ್ನು ಎತ್ತಿ ಆ ಕೂದಲನ್ನು ಸರಿಸಿಕೊಂಡಳು. ಕಿವಿಯಿಂದ ಅಕ್ಕೆ ಬಿಟ್ಟಳು. ಆ ಸುಂದರ ಕ್ಷಣವು ನನ್ನನ್ನು ಎಲ್ಲೋ ನೋಡಿಲ್ಲ ಎಂಬಂತೆ ಕಣ್ಣು ಮಿಟುಕಿಸಿದ ಹಾಗೆ ಆ ಟೀಚರನ್ನೇ ನೋಡುವುದರಲ್ಲಿ ನನ್ನ ಮನಸ್ಸು ಸೋತು ಹೋಗಿ ಅವಳು ಕ್ಷಣ ಮಾತ್ರದಲ್ಲೇ ನನ್ನ ಹೃದಯವನ್ನು ಕದ್ದಂತಾಯಿತು. ಅವಳ ಕೈ ಬೆರಳುಗಳು ನೋಡಲು ತುಂಬ ಸುಂದರವಾಗಿದ್ದವು. ಆ ಕೈಯಲ್ಲಿ ಒಂದು ಉಂಗುರವೂ ಸಹ ಅವಳ ತ್ವಚೆಗೆ ಸುಂದರವಾಗಿ ಕಾಣುತ್ತಿತ್ತು. ಅವಳು ನೋಡುವುದಕ್ಕೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅಪ್ಸರೆಯಂತೆ ಇದ್ದರು. ಸುತ್ತಮುತ್ತ ಅವಳ ಶಾಲೆಯ ಮಕ್ಕಳು ಸಹ ಶಾಲೆಗೆ ಬರುತ್ತಿದ್ದರು. ನನಗೆ ಕುತೂಹಲ ತಾಳಲಾರದೆ ನನ್ನ ಕೈಯಲ್ಲಿದ್ದ ಸಿಗರೇಟನ್ನು ಸೈಡಿಗೆ ಹೊಡೆದು ನಾನು ಅವಳ ಬಳಿಗೆ ಹೋದೆ. ಅವಳ ಬಳಿ ಹೋಗಿದ ತಕ್ಷಣ ನನ್ನ ನರನಾಡಿಗಳು ಜುಮ್ಮೆಂದವು. ಕೂದಲುಗಳು ಎದ್ದು ನಿಂತವು. ಕೈಯಲ್ಲಿ ಏನೋ ಒಂಥರ ಕಸಿವಿಸಿ ಆಗುತ್ತಿತ್ತು. ನನ್ನ ಕಣ್ಣುಗಳಂತೂ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದವು. ನನಗೆ ಈ ಪ್ರಪಂಚದಲ್ಲಿ ಎಲ್ಲೋ ಒಬ್ಬನೇ ಇದ್ದೇನೆ, ನನ್ನ ಜೊತೆಗೆ ಈ ಅಪ್ಸರೆಯೂ ಇದ್ದಾಳೆ ಎಂದು ಭಾಸವಾಗುತ್ತಿತ್ತು. ಅದಂತೂ ಒಂದು ಸುಂದರವಾದ ಅದ್ಭುತವಾದ ಸಮಯ ಎಂದೇ ಹೇಳಬಹುದು. ಆ ಕ್ಷಣ ಅವಳು ಯಾರು ನೀವು, ಏನಾಗಬೇಕಿತ್ತು, ಇಲ್ಲಿ ಏಕೆ ಬಂದು ನಿಂತಿದ್ದೀರಿ ಎಂದು ಕೇಳಿಯೇ ಬಿಟ್ಟಳು. ಅವಳ ಮಧುರ ಧ್ವನಿಯನ್ನು ಕೇಳುತ್ತಾ ನನ್ನ ಮನಸ್ಸಿನೊಳಗೆ ಎಲ್ಲೋ ನನ್ನನ್ನು ಕೂಗಿದಂತೆ ಭಾಸವಾಗುತ್ತಿತ್ತು. ಆ ಸುಂದರ ಕ್ಷಣ ನನ್ನನ್ನು ಯಾವುದೋ ಒಂದು ಲೋಕಕ್ಕೆ ಕರೆತಂದಿತ್ತು. ನಂತರ ನಾನು ಅವಳಿಗೆ ಹೇಳಿದೆ, ಮೇಡಮ್, ನಾನು ಇಲ್ಲಿಯೇ ಬಂದಿದ್ದೆ, ಏನೋ ಕೇಳಬೇಕಾಗಿ ಬಂದೆ, ನಾನು ಒಂದು ಪ್ರಶ್ನೆ ಕೇಳಬಹುದೇ ಎಂದು ಸ್ಟಾರ್ಟ್ ಮಾಡಿಯೇ ಬಿಟ್ಟೆ. ಮೇಡಮ್, ನಾನು ಅಶೋಕ. ನಾನು ಇದೇ ಊರಿನವ. ನಾನು ಬೆಂಗಳೂರಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಅಲ್ಲಿಗೆ ಹೊರಟಿದ್ದೆ. ಈಗ ನಿಮ್ಮನ್ನು ನೋಡಿದೆ. ನೀವು ನೋಡಲು ತುಂಬ ಸುಂದರವಾಗಿದ್ದೀರಾ ಎಂದೆ. ಅದನ್ನು ನಾನು ನೋಡುತ್ತಾ ಮೈಮರೆತೆನು. ನೀವು ಇಷ್ಟು ಸುಂದರವಾಗಿ ಇರಲು ಕಾರಣವೇನು ಎಂದು ನಾನು ಮೊದಲ ಸಂದರ್ಭದಲ್ಲಿಯೇ ಕೇಳಬೇಕು ಎಂದುಕೊಂಡೆ. ಮುಖದಲ್ಲಿ ಮಂದಹಾಸ ಮೂಡಿತ್ತು. ಆ ಮಂದಹಾಸವನ್ನು ನೋಡಿ ನನಗೆ ಸಂತೋಷವಾಯಿತು. ಹೌದಾ, ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೀರಾ ಎಂದು ಅವರು ಸಹ ಕೇಳಿದರು. ನಾನು ಅವರಿಗೆ ಹೇಳಿದೆ, ಮೇಡಮ್, ನೀವು ಎಲ್ಲೋ ಇರಬೇಕಿತ್ತು, ಮಹಾರಾಣಿಯ ರೀತಿ. ನೀವು ಈ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವವರು ನಿಮ್ಮನ್ನು ನೋಡುವುದೇ ಪುಣ್ಯ, ಮಕ್ಕಳಿಗೆ ಸೌಭಾಗ್ಯ. ಪ್ರಿನ್ಸಿಪಲ್ ತುಂಬ ನಿಮ್ಮನ್ನು ನಂಬುತ್ತಾರೆ ಅಲ್ಲವೇ ಎಂದೆ. ಅವರು ನಕ್ಕರು. ನಂತರ ಅವರಿಗೆ ಶಾಲೆ ತಡವಾಯಿತು. ಸಂಜೆ ನಾನು ಟ್ಯೂಷನ್ ಮಾಡುತ್ತೇನೆ ನಮ್ಮ ಮನೆಯ ಹತ್ತಿರ. ಹಾಗೆ ನೀವೇನಾದರೂ ಫ್ರೀ ಇದ್ದರೆ ಬನ್ನಿ ಎಂದು ಮೇಡಮ್ ನನ್ನನ್ನು ಕರೆದರು. ನನಗೆ ಇದು ಒಳ್ಳೆ ಸಮಯ, ಅವರನ್ನು ಭೇಟಿಗಾಗಿ ಅವರಿಗೆ ಹತ್ತಿರವಾಗಬಹುದು ಎಂಬ ಕುತೂಹಲದಿಂದ ನಾನು ಕೆಲಸವನ್ನು ಬಿಟ್ಟು ಅವತ್ತು ಸಂಜೆ ಆಗುವುದನ್ನೇ ಕಾಯುತ್ತಾ ಕೂತೆ. ಕೂದಲು ಕಟ್ ಮಾಡಿಸಿಕೊಂಡು, ಶೇವಿಂಗ್ ಮಾಡಿಸಿಕೊಂಡು, ಸುಂದರವಾಗಿ ರೆಡಿಯಾಗಿ ಅಂದು ಸಂಜೆ ನಾನು ಹೊರಟೇ ಬಿಟ್ಟೆ ಅವರ ಟ್ಯೂಷನ್ ಮಾಡುವ ಜಾಗಕ್ಕೆ. ನಾನು ಟ್ಯೂಷನ್ ಹತ್ತಿರಕ್ಕೆ ಬಂದೆನು. ಟೀಚರ್ ನೋಡಿ, ಅಶೋಕ್, ಏನು ಇಷ್ಟು ಬೇಗ ಬಂದಿದ್ದೀರಾ ಎಂದು ಕೇಳಿದರು. ಮೇಡಮ್, ನಾನು ಹಾಗೆ ಎಲ್ಲೋ ಹೋಗಬೇಕಿತ್ತು. ಹೀಗೆ ನೀವು ಕರೆದದ್ದು ನನಗೆ ನೆನಪಾಗಿ ಈ ಜಾಗಕ್ಕೆ ಬಂದು ನಿಮ್ಮನ್ನು ಭೇಟಿಯಾಗೋಣ ಎಂದು ಬಂದೆ
ಹೇಗಿದ್ದೀರಾ? ಕಾಫಿ ಆಯ್ತಾ? ಎಂದು ಕೇಳಿದೆ. ಅವರು ನನ್ನನ್ನು ಒಳಗೆ ಕರೆದು ಬನ್ನಿ ಕೂತ್ಕೊಳ್ಳಿ ಎಂದು ಹೇಳುತ್ತಾ ಅವರು ಸಹ ಟೀ ಬಿಸ್ಕೆಟ್ ಜೊತೆಗೆ ಒಂದೆರಡು ಸ್ವೀಟ್‌ಗಳನ್ನು ಸಹ ಕೊಟ್ಟರು. ನಂತರ ಆ ಸ್ವೀಟನ್ನು ತಿನ್ನುತ್ತಾ ಅವರನ್ನೇ ನೋಡ್ತಾ ಇದ್ದೆ. ಅವರು ಸುಂದರವಾಗಿ ಕಾಣುತ್ತಿದ್ದರು. ನನಗೆ ಅವಳ ಮೇಲೆ ಆಸೆಯಾಗಿ ಕೂತಲ್ಲಿಂದಲೇ ಅವಳ ಕೈಯನ್ನು ಹಿಡಿದೆ. ಅವರು ಯಾಕೆ ಸರ್ ನನ್ನ ಕೈಯನ್ನು ಹಿಡಿದಿಟ್ಟಿದ್ದೀರಾ? ಏನಾಯಿತು ಎಂದು ಕೇಳಿ. ಏನಿಲ್ಲ ಮೇಡಮ್, ನಿಮ್ಮ ಕೈ ನೋಡಲು ತುಂಬ ಸುಂದರವಾಗಿದೆ, ಅದಕ್ಕಾಗಿ ಹಿಡಿದುಕೊಂಡೆ ಎಂದೆ. ನಿಜವಾಗಿಯೂ ನಿಮ್ಮ ಕೈಗಳು ಅಪ್ಸರೆಯಂತೆ ಇವೆ ಎಂದು ಅವರು ನಾಚಿಕೆಯಿಂದ ಹಾಗೇನೂ ಇಲ್ಲ ಸರ್, ನೀವು ಕೂಡ ತುಂಬ ಸುಂದರವಾಗಿದ್ದೀರಾ ಎಂದಳು. ನಾನು ಅವಳು ಕೊಟ್ಟ ಕಾಫಿಯನ್ನು ಕುಡಿಯುತ್ತಾ ಅವಳ ಸುಂದರವಾದ ಚಕ್ಕೋತವನ್ನು ನೋಡುತ್ತಿದ್ದರೆ ಹಿಡಿದು ತಿನ್ನಬೇಕೆಂಬ ಆಸೆ ಹೆಚ್ಚಾಗುತ್ತಿತ್ತು. ಅವಳು ಒಮ್ಮೆ ಒಳಗಡೆ ಹೋಗಿ ಪೇಪರ್ ತರಲು ಹೋಗಿದ್ದಳು. ನಾನು ತಡೆಯಲಾಗದೆ ಅವಳ ರೂಮಿಗೆ ಓಡಿದೆ. ಮೇಡಮ್, ಏನು ಮಾಡ್ತಿದ್ದೀರಾ ಎಂದು ಕೇಳಿದೆ. ಏನಿಲ್ಲ ಸರ್, ಇಲ್ಲಿ ಆನ್ಸರ್ ಪೇಪರ್ಸ್ ಇಟ್ಟಿದ್ದೆ, ಅದನ್ನು ಹುಡುಕ್ತಾ ಇದ್ದೇನೆ ಸರ್ ಎಂದು ಹುಡುಕಲು ಶುರು ಮಾಡಿದಳು. ಅವಳು ಹಿಂದೆಯಿಂದ ನೋಡಲು ತುಂಬ ಸುಂದರವಾಗಿದ್ದಳು. ನಾನು ತಡೆಯಲಾರದೆ ಅವಳನ್ನು ಹಿಂದಿನಿಂದ ತಬ್ಬಿಕೊಂಡೆ. ಅವಳು, ಸರ್ ಏನು ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ ಮಕ್ಕಳಿದ್ದಾರೆ ಎಂದು ಹೇಳಿದಳು. ನನಗೆ ತಡೆಯಲಾಗಲಿಲ್ಲ. ಮೇಡಮ್, ನೀವು ತುಂಬ ಸುಂದರವಾಗಿದ್ದೀರಾ ಎಂದೆ. ನಿಮ್ಮ ಚಕ್ಕೋತ ಹಣ್ಣುಗಳು ನೋಡಿ ನನಗೆ ತಡೆಯಲಾಗುತ್ತಿಲ್ಲ ಎಂದು ಹೇಳುತ್ತಾ ಅವಳನ್ನು ಹಿಡಿದುಕೊಂಡು ಹಾಗೆ ಕೆನ್ನೆಗೆ ಒಂದು ಮುತ್ತು ಕೊಟ್ಟೆ. ನಾನು ಅವಳನ್ನು ಮುಟ್ಟಿದಾಗ ಅಚಾನಕ್ಕಾಗಿ ಅವಳ ಸೊಂಟಕ್ಕೆ ನನ್ನ ಕೈಯನ್ನು ಹಾಕಿಬಿಟ್ಟೆ. ಆಗ ಒಂದು ಮಗು ಡೌಟ್ಗಳನ್ನು ಕೇಳಲು ರೂಮಿನೊಳಗೆ ಬಂದು ಬಿಟ್ಟಿತು. ನಾವು ತಬ್ಬಿಬ್ಬಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಿಂತೆವು. ನಂತರ ಮೇಡಮ್ ಅವರು ಆ ಮಗುವಿಗೆ ಏನೂ ಇಲ್ಲ, ನೀನು ಆ ಡೌಟನ್ನು ನಾನು ಹೊರಗಡೆ ಬಂದು ಕ್ಲಿಯರ್ ಮಾಡುತ್ತೇನೆ, ನೀನು ಹೊರಗಡೆ ಕೂತಿರು, ಪೇಪರ್ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅವಳನ್ನು ಹೊರಗೆ ಕಳುಹಿಸಿದರು. ಡೋರನ್ನು ಮೇಡಮ್ನವರೇ ಲಾಕ್ ಮಾಡಿದರು. ನನಗೆ ಆಗ ಸಿಗ್ನಲ್ ಕೊಟ್ಟಂತೆ ಆಯಿತು. ಆಗ ನನಗೆ ತಡೆಯಲಾರದೆ ಚುಂಬನವನ್ನು ಇಟ್ಟೆ. ಅವಳಿಗೂ ಸಹ ನನ್ನ ಕೈಯ ಸ್ಪರ್ಶ ತಡೆಯಲಾರದೆ, ಹಾ ಸರ್, ಒಮ್ಮೆ ಜೋರಾಗಿ ಮಾಡಿ, ನನಗೂ ಅದೇ ಬೇಕಿತ್ತು. ಅವಳ ಸುಂದರವಾದ ಚಕ್ಕೋತ ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯಬೇಕು ಎಂದುಕೊಂಡೆ. ಆ ಸಮಯದಲ್ಲಿ ಇಬ್ಬರಿಗೂ ತಡೆಯಲಾರದೆ ಕೋಲಾಟವನ್ನು ಶುರು ಮಾಡಿದೆವು. ಆ ಕೋಲಾಟದಲ್ಲಿ ನನಗೆ ಸಾಕಾಗಿ ಜೋರು ಜೋರಾಗಿ ಮಾಡಿ ಮೈಯಲ್ಲೆಲ್ಲ ಬೆವರು ಸುರಿಯುತ್ತಿತ್ತು. ನಂತರ ಅವಳು, ಅಶೋಕ, ಇವತ್ತಿಗೆ ಇಷ್ಟು ಸಾಕು, ಈಗ ಟ್ಯೂಷನ್ ಮಾಡಬೇಕು, ಸಾಕು ಮಾಡು ಎಂದಳು. ನಿನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ಹೋಗು, ನಾಳೆನೂ ಕೊಡುತ್ತೇನೆ ಎಂದು ಬೇಗ ಅಲ್ಲಿಂದ ಹೋಗಲು ಹೇಳಿದಳು. ನಂತರ ಅವಳು ಪಾಠ ಮಾಡಲು ಮಕ್ಕಳಿಗೆ ಶುರು ಮಾಡಿದಳು. ನಾಳೆನೋ ಸುಂದರವಾಗಿ ರೆಡಿಯಾಗಿ ಬರಬೇಕು ಎಂದು ಕುತೂಹಲದಿಂದ ಅಲ್ಲಿಂದ ಹೊರಟೆ. ನನ್ನ ಆ ಸುಂದರ ದಿನದ ಕ್ಷಣಗಳನ್ನು ನನಗೆ ಕಾಡುತ್ತಿದ್ದವು. ಆ ರಾತ್ರಿ ನನಗೆ ನಿದ್ದೆಯೇ ಬರುತ್ತಿಲ್ಲ. ಅವಳಿಗೆ ರಾತ್ರಿಯೆಲ್ಲ ಮೆಸೇಜ್ ಮಾಡುತ್ತಾ ರಾತ್ರಿಯೆಲ್ಲ ಕಳೆದು ಆ ನೆನಪುಗಳನ್ನೇ ಮೆಲುಕು ಹಾಕುತ್ತಿದ್ದೆ. ಬೆಳಗ್ಗೆ ಆಗಿರೋ ತಕ್ಷಣ ಅವಳಿಗೆ ಶಾಲೆಗೆ ರಜೆ ಹಾಕು, ನಾನು ಬರುತ್ತೇನೆ ಎಂದು ಹೇಳಿದೆ. ಆಗ ಅವಳು ಸಹ ರಜೆ ಕೇಳಿದಳು. ನಾನು ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಅವಳ ರೂಮಿಗೆ ಹೋದೆ. ಅವಳ ರೂಮಿಗೆ ಬಂದ ತಕ್ಷಣ ಅವಳನ್ನು ನೋಡಿ ನನಗೆ ತಡೆಯಲಾರದೆ ಅವಳನ್ನು ಹಿಡಿದು ಕೋಲಾಟವನ್ನು ಆಡಲು ಶುರು ಮಾಡಿದೆ. ಆ ಕೋಲಾಟಕ್ಕೆ ಅವಳು ಸಹ ಸಹಕರಿಸಿದಳು. ಅಂದವನ್ನು ಆ ದಿನವಾಗಿ ಸುಂದರವಾಗಿ ನಾವು ಕುತೂಹಲದಿಂದ ಸುಖವನ್ನು ಪಡಿಸಿಕೊಂಡೆವು. ನಂತರ ಪ್ರತಿದಿನವೂ ಅದೇ ರೀತಿ ಸಂಜೆ ಹಾಗೂ ಬೆಳಿಗ್ಗೆ ಕೋಲಾಟವನ್ನು ಜೋರು ಜೋರಾಗಿ ಮಾಡಿಕೊಂಡು ಸುಸ್ತಾದ ನಂತರ ನಾನು ತಂದಿದ್ದ ಚಕ್ಕೋತ ಹಣ್ಣನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯುತ್ತಿದ್ದೆವು. ಹೀಗೆ ಚೆನ್ನಾಗಿ ಕೋಲಾಟವನ್ನು ಆಡುತ್ತಾ ನಮ್ಮ ದಿನವನ್ನು ಸಾಗಿಸುತ್ತಿದ್ದೆವು. ದಿವಸ ಕಳೆದಂತೆ ಅವಳ ಚಕ್ಕೋತ ಹಣ್ಣುಗಳು ದಪ್ಪ ದಪ್ಪವಾಗಿ ಬೆಳೆಯುತ್ತಿತ್ತು. ಅವಳಿಗೂ ಸಹ ಚಕ್ಕೋತ ಹಣ್ಣುಗಳು ನಾನು ದಪ್ಪ ಮಾಡುವುದು ಅವಳಿಗೆ ಖುಷಿಯಾಗುತ್ತಿತ್ತು. ನಾನು ಅಂಗಡಿಯಿಂದ ಅವಳಿಗೆ ಜ್ಯೂಸ್ ಮಾಡಿ ಕೊಡಲು ಚಕ್ಕೋತ ಹಣ್ಣುಗಳನ್ನೇ ತರುತ್ತಿದ್ದೆ. ಅವಳು ಸಹ ಇಷ್ಟಪಡುತ್ತಿದ್ದಳು. ಹೀಗೆ ಅವಳ ಟ್ಯೂಷನ್ನಲ್ಲಿ ಮಕ್ಕಳ ಜೊತೆ ಪಾಠ ಮಾಡುತ್ತಾ ಅವಳು ನಲಿಯುತ್ತಿದ್ದಳು. ರೂಮಿನಲ್ಲಿ ಚಕ್ಕೋತ ಹಣ್ಣಿನ ಜೊತೆ ನಾನು ನಲಿಯುತ್ತಿದ್ದೆ. ಹೀಗೆ ನಮ್ಮ ಸುಂದರ ಕ್ಷಣಗಳು ನಡೆಯುತ್ತಿದ್ದವು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.